ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಮನೆಗೆ ದಿಢೀರಂತ ಖರ್ಗೆ ಭೇಟಿ. ಡಿ.ಕೆ. ಸುರೇಶ್ ಅವರು ಕೂಡ ದೌಡಾಯಿಸಿದ್ದಾರೆ. ಡೆಲ್ಲಿಗೆ ಹೊರಟು ನಿಂತ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಹಾಗಾದ್ರೆ ಲೆಕ್ಕಾಚಾರ? ಈಗ ರಾಹುಲ್ ಗಾಂಧಿ ಅವರಿಂದ ಸಂದೇಶ ಸಿಕ್ಕ ಬೆನ್ನಲ್ಲೇ ಆಗ್ತಿರೋ ಬೆಳವಣಿಗೆ ಏನು ಒಂದು ಕಡೆ ಆದ್ರೆ, ಕುಮಾರಸ್ವಾಮಿ ಅವರಿಂದ ಸಂಕ್ರಾಂತಿ ದಿನವೇ ಮಹತ್ವದ ಘೋಷಣೆಯೊಂದು ಮೊಳಗಿದೆ. ಇದು ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಜೊತೆಗಿನ ಚುಟುಕು ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರಿಂದ ಒಂದು ದೊಡ್ಡ ಸಂದೇಶವೇ ಸಿಕ್ಕಿದೆ ಅಂತ ಡಿ.ಕೆ. ಮೂಲಗಳೇ ಮೀಡಿಯಾಗಳಿಗೆ ಸುದ್ದಿಯನ್ನ ಬಿಟ್ಟು ಡೋಂಟ್ ವರಿ ಅನ್ನುವ ಅಭಯ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಆ ಟೋನಲ್ಲಿ ಮಾತಾಡಿದ್ದು ಡಿ.ಕೆ. ಜೊತೆಗೆ ಅಂತ ಓಪನ್ ಆಗಿ ಅವರು ಎಲ್ಲವನ್ನ ಹೇಳ್ಕೊಂಡಿದ್ದಾರೆ. ಕೆ. ಶಿವಕುಮಾರ್ ಅವರು ಸಿಕ್ಕ 2 ನಿಮಿಷದಲ್ಲಿ ನೇರ ಮಾತಿಗಿಳಿದಿದ್ದಾರೆ ಅನ್ನೋದು ಸುದ್ದಿ ಅಲ್ವಾ. ಎಲ್ಲ ಕಡೆ ಸದ್ದು ಮಾಡಿದ್ದು. ಪಕ್ಷ ನಿಷ್ಠೆಗೆ ನಾನು ಯಾವತ್ತೂ ಕೂಡ ದ್ರೋಹ ಬಗ್ದಿಲ್ಲ, ಬೆನ್ನಿಗೆ ಚೂರು ಹಾಕೋ ಮನುಷ್ಯನೇ ಅಲ್ಲ, ನನ್ನ ಬಗ್ಗೆ ತಪ್ಪು ಸಂದೇಶಗಳನ್ನು ನಿಮ್ಮ ಕಿವಿಗೆ ತಲುಪಿಸಿದ್ದಾರೆ. ಅಂದರೆ ಪಕ್ಷ ಬಿಡ್ತಾರೆ ಅಂತನೋ, BJP ಜೊತೆ ಅಡ್ಜಸ್ಟ್ಮೆಂಟು ಟಚ್ಚಲ್ಲಿದ್ದಾರೆ, ಆಪರೇಷನ್ ಏನು ಬೇಕಾದರೂ ತಲುಪಿರ್ಬೋದಲ್ಲ, ನೇರವಾಗಿ ಹೇಳಿದ್ದು. ಅಂತಹ ದ್ರೋಹ ಬಗೆಯೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಅದು ಯಾವುದೇ ಕ್ಷಣದಲ್ಲಿ ನೀವು ಏನು ತೀರ್ಮಾನ ತಗೊಳ್ತಿರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಆದರೆ ದಯವಿಟ್ಟು ನಿಮಗೆ ಗೊತ್ತು ಏನು ಮಾತಾಗಿದೆ ಅಂತ, ಅದನ್ನು ನಡೆಸ್ಕೊಡಿ. ಪಕ್ಷಕ್ಕೆ ಕಷ್ಟ ಆಗ್ತಿದೆ, ಒಂದು ರೀತಿಯಲ್ಲಿ ಇದು ಇಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿ ಮಾಡಿದೆ. ಆದಷ್ಟು ಬೇಗ ದಯವಿಟ್ಟು ನಿರ್ಧಾರ ಮಾಡಿ, ಆದರೆ ನೀವು ಏನು ತೀರ್ಮಾನ ತಗೊಳ್ತೀರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ನೇರ ಹೇಳಿ ನನ್ನ ಬಗ್ಗೆ ತಪ್ಪಾಗಿ ಸಂದೇಶವನ್ನು ನಿಮ್ಮ ಕಿವಿಗೆ ತಲುಪಿಸಿದ್ದಾರೆ ಅಂತ ಅವರು ಹೇಳ್ತಾರೆ. ಡೋಂಟ್ ವರಿ ಡಿ.ಕೆ. ಡೆಲ್ಲಿಗೆ ಕರೆಸ್ತೀನಿ ಅಂತ ಹೇಳಿ ಅವ್ರಿಗೆ ಮಾತಾಡಿ, ಸಿದ್ದರಾಮಯ್ಯನವ್ರನ್ನ ಸಪ್ರೇಟ್ ಕರೆದು ಮಾತಾಡಿ ಡೆಲ್ಲಿಗೆ ತೆರಳಿದ್ರು. ಅದಾದ ಮೇಲೆ ಡಿ.ಕೆ. ಕ್ಯಾಂಪಲ್ಲಿ ಭಾರಿ ಆತ್ಮವಿಶ್ವಾಸ ಬಂದ್ಬಿಡ್ತು. ಈ ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ ಅಂತೆಲ್ಲ ಹಾಕ್ಕೊಂಡ್ರು. ಪ್ರಯತ್ನ ಫಲಿಸಿದೆ ಅನ್ನೋ ರೀತಿಯಲ್ಲಿ ಡಿ.ಕೆ. ಸುರೇಶ್ ಅವರು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಮತ್ತೊಂದು ಸಲ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರ್ಕೊಂಡ್ರು. ಇವತ್ತು ಅದಕ್ಕೆ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ, ಕೇಂದ್ರ ಸರ್ಕಾರ ನಂದು ಯಾವುದೋ ಅಂದರೆ ಈ ಕಾವೇರಿ ರಿಲೇಟೆಡ್ಡು ನನ್ನ ಪ್ರಯತ್ನಕ್ಕೆ ಫಲ ಕೊಟ್ಟಿದೆ ಅಂತ ಸಂಕ್ರಾಂತಿ ದಿನ ಸಮಯದಲ್ಲಿ ಹೇಳಿದ್ದು ಅಷ್ಟೇ ಅಂತ ಅದಕ್ಕೂ ಸಮಜಾಯಿಷಿ ಕೊಟ್ಟರು. ನೀವು ಏನೇನೋ ಅರ್ಥೈಸಬೇಡ್ರಪ್ಪ ಅಂತ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ಅಸ್ಸಾಂ ವೀಕ್ಷಕರು, ಅವರು ಸೀನಿಯರ್ ಮೋಸ್ಟ್ ವೀಕ್ಷಕರಲ್ಲಿ ಒಬ್ಬರಾಗಿ ಅವರಿಗೆ ಜವಾಬ್ದಾರಿಯನ್ನು ಹಾಕಲಾಗಿದೆ. ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ 3 ಜನರ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವರು ಸಮಯ ಕೇಳಿದ್ದಾರೆ. 2 ದಿನ ಇರೋದು. ರಾಹುಲ್ ಗಾಂಧಿ ಅವರು ಮತ್ತೆ ಲಂಡನ್ಗೆ ಹಾರ್ತಿದ್ದಾರೆ. ಸೊ ಈ ಹೊತ್ತಲ್ಲಿನೇ ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟಿರೋದು ಅಂತ ಹೇಳಲಾಗ್ತಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ಯಾಕಂದರೆ ದೊಡ್ಡ ಖರ್ಗೆ ಅವರನ್ನ ಮೊನ್ನೆ ಮೀಟ್ ಆಗಿದ್ರಲ್ಲ, ಆಗ ನೀವು ರಾಹುಲ್ ಎದುರು ಕೂರಿಸ್ಲೇಬೇಕು ಅಂತ ಹೇಳಿದಾಗ ಆಯಿತು ನಾನು ಕೂರಿಸ್ತೀನಿ, ಈ ಸಲ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಸೊ ಈಗ 3 ಜನರನ್ನು ಡೆಲ್ಲಿಯಲ್ಲಿ ಭೇಟಿಯಾಗಿ ಬರಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದು ಲೇಟೆಸ್ಟ್ ಸಿಗ್ತಿರುವಂಥ ಅಪ್ಡೇಟ್. ಹಾಗಾಗಿ ಈಗ ಸಂಕ್ರಾಂತಿ ಹೊತ್ತಲ್ಲಿ ಸೊರಗಿದ್ದ ಡಿ.ಕೆ. ಪಡೆ ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿದೆ. ಮತ್ತೆ ಆತ್ಮವಿಶ್ವಾಸದ ಮಾತುಗಳನ್ನು ಶುರು ಮಾಡಿದ್ದಾರೆ. ಈ ಹೊತ್ತಲ್ಲಿ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ದಿಢೀರಂತ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ವಿಸಿಟ್ ಹಾಕಿರೋದು. ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಎನ್ನುವ ಹಿಂಟನ್ನು ಪ್ರಿಯಾಂಕ್ ಖರ್ಗೆ ಅವರು 2 ಸಲ ಕೊಟ್ಟಿದ್ದಾರೆ. ಪ್ರಯತ್ನ ಪಟ್ಟವ್ರಿಗೆ, ಅಂದರೆ ಪಕ್ಷಕ್ಕಾಗಿ ದುಡಿದವ್ರಿಗೆ ಫಲ ಸಿಗೋದು ಸ್ವಲ್ಪ ಲೇಟ್ ಆಗಿರಬಹುದು, ಬಟ್ ಫಲ ಸಿಗುತ್ತೆ ಅನ್ನೋ ಹಿಂಟನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ದೊಡ್ಡ ಖರ್ಗೆ ಅವರ ಮನಸ್ಸಲ್ಲಿರುವ ಮತ್ತು ಅವ್ರು ಏನು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದ್ರ ರಿಫ್ಲೆಕ್ಷನ್ನೇ ಅಲ್ವಾ ಪ್ರಿಯಾಂಕ್ ಖರ್ಗೆ ಅವ್ರ ಮಾತಲ್ಲಿ ಸಹಜವಾಗಿ ನಮ್ಗೆ ಗೊತ್ತಾಗೋದು. ಪಕ್ಷಕ್ಕಿಂತ ದೊಡ್ಡವರಲ್ಲ, ಸಿದ್ದರಾಮಯ್ಯನವ್ರು ಬರೋಕ್ಕಿಂತ ಮುಂಚೆನೂ ಪಕ್ಷ ಇತ್ತು, ಅಧಿಕಾರನೂ ಇತ್ತು, ಎಲ್ಲ ನೇರವಾಗಿ ಹೇಳಿದವರು ಪ್ರಿಯಾಂಕ್ ಖರ್ಗೆ ಅವರು. ಸೊ ಪ್ರಿಯಾಂಕ್ ಖರ್ಗೆ ಅವರು ಡಿ.ಕೆ. CM ಆಗಲಿ ಅಂತ ಬಯಸ್ತಿದ್ದಾರೆ. ಅವರದ್ದೇ ಆದ ಲೆಕ್ಕಾಚಾರಗಳು, ದೊಡ್ಡ ಖರ್ಗೆ ಅವರ ಲೆಕ್ಕಾಚಾರ ಎಲ್ಲ ಕಾಣಿಸ್ತಾ ಇದೆ. ಅಲ್ಲಿ ವಿಶೇಷ ಏನೂ ಇಲ್ಲ. ಅದರಲ್ಲಿ ಸಹಜವಾಗಿ ಸಿದ್ದರಾಮಯ್ಯನವರೇ ಎಷ್ಟು ಸಲ ಅನ್ನೋದೊಂದು ಪ್ರಶ್ನೆ ಸೀನಿಯರ್ಸ್ಗೆ ಜೂನಿಯರ್ಸ್ಗೆ ಎಲ್ರಿಗೂ ಇರುತ್ತೆ. ಸಾಧಾರಣವಾಗಿ ಅವರ ವಿರೋಧಿ ಪಡೆ ಅಂತಾನೆ ಪಕ್ಷದ ಒಳಗಡೆ ಒಂದು ಸದ್ದಿಲ್ಲದೆ ರೆಡಿ ಆಗಿರುತ್ತೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಎದುರು ಆಡಿದ ನೇರ ಮಾತಲ್ಲಿ ಇನ್ನೊಂದು, ನನಗೆ ಶಾಸಕರ ಬಲ ಇಲ್ಲ ಅಂತಲೂ ನಿಮ್ಮ ಬಳಿ ಬಂದಿರಬಹುದು ಸಂದೇಶ, ಆದರೆ ನೀವು ಶಾಸಕರಿಂದಲೇ ಮಾಹಿತಿ ಪಡ್ಕೊಳ್ಳಿ ಅನ್ನೋ ಮೂಲಕ ಶಾಸಕರ ಬಲ ಪ್ರದರ್ಶನಕ್ಕೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋ ಸಂದೇಶವನ್ನು ನೇರವಾಗಿ ಕೊಡ್ತಾರೆ ರಾಹುಲ್ ಗಾಂಧಿ ಅವರ ಎದುರು ಡಿ.ಕೆ. ಶಿವಕುಮಾರ್ ಅವರು. ಈ ಹೊತ್ತಲ್ಲಿ ಈಗ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ಡಿ.ಕೆ. ಸುರೇಶ್, ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿ ಪ್ರಯಾಣಕ್ಕೂ ಮುನ್ನ ದಿಢೀರಂತ ಡಿ.ಕೆ. ಭೇಟಿ ಮಾಡಿ ಮಾತುಕತೆ ನಡೆಸಿರೋದು. ಸಂಕ್ರಾಂತಿ ಹಬ್ಬದ
ಶುಭಾಶಯಗಳು. ನಾನು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ದೆ. ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ. ನನ್ನ ಕಾವೇರಿ ಆರ್ತಿ, ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಒಂದು ಹೊಸ ರೂಪ ಬಂದಿದೆ. ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ, ಇದು ನೀವೇ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನ ಟೆಕ್ನಿಕಲ್ಲು. ಸೊ ಮೇಕೆದಾಟು ಯೋಜನೆ ಅಡಿಗೆ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾವೇರಿ ಆತ್ಮೆಗೆ ದೇವರು ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡಿದೆ. ಅದನ್ನು ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೂ ಚಿಂತೆ ಇಲ್ಲ. ಹಳ್ಳಿ ರೈತರ ಸುಗ್ಗಿ ಅವರೊಬ್ಬ. ಸೊ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದರ ಸ್ಪಷ್ಟ ಸುಳಿವು ಸಿಗ್ತಿದೆ. ಈ ಕಡೆ ಕುಮಾರಸ್ವಾಮಿ ಅವರು ಒಂದು ಮಹತ್ವದ ಘೋಷಣೆ ಮೊಳಗಿಸಿದ್ದಾರೆ. ಸಂಕ್ರಾಂತಿ ದಿನ ರಾಜ್ಯ ರಾಜಕಾರಣಕ್ಕೆ ನಾನು ವಾಪಸ್ ಬರ್ತೀನಿ, ಸದ್ಯದಲ್ಲೇ ಯಾವತ್ತೂ ಅಂತ ಹೇಳಕ್ಕಾಗಲ್ಲ, ವಾಪಸ್ ಬರ್ತೀನಿ. ಕೇಂದ್ರದಲ್ಲಿ ಮೋದಿ ಅವರು ಕೊಟ್ಟಿರುವಂಥ 2 ಪ್ರಮುಖ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನನ್ನ ಹೊಣೆ ನಾನು ಮಾಡೋದ್ರ ಜೊತೆಗೆ ಏನು ಹೊಣೆ ಹೊತ್ತಿದ್ದೀನೋ ಅದನ್ನು ನಿಭಾಯಿಸೋದ್ರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ. 28ರ ಚುನಾವಣೆಗೆ ಭರ್ಜರಿ ತಯಾರಿಯ ಘೋಷಣೆಯನ್ನ ಕುಮಾರಸ್ವಾಮಿ ಅವರು ಮೊಳಗಿಸಿದ್ದಾರೆ. ರಾಜ್ಯ ರಾಜಕಾರಣದಿಂದ ದೂರ ಆಗೋ ಮಾತೇ ಇಲ್ಲ, ಅದರಲ್ಲಿ ಅರ್ಥನೇ ಇಲ್ಲ. ಆ ಥರ ಯಾರಾದರೂ ವಿಶ್ಲೇಷಣೆ ಮಾಡ್ತಿದ್ರೆ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ, ಸದ್ಯದಲ್ಲಿಯೇ ಎಂಟ್ರಿ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದು ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಪೂರ್ಣ ಪ್ರಮಾಣದಲ್ಲಿ ಬಲ ತುಂಬುತ್ತಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗ್ತಿದೆ. ಕುಮಾರಸ್ವಾಮಿ ಅವರೇ ಬಿಹಾರದಂತೆ ಇಲ್ಲಿಯೂ ಮೈತ್ರಿ ಸಿಎಂ ಮುಖವಾಗಲಿದ್ದಾರೆ ಅನ್ನೋದರ ಸ್ಪಷ್ಟ ಸುಳಿವು ಇದು. ಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ. ಆ 2 ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ 2 ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಒಟ್ಟು ಬರಲೇಬೇಕಾಗತ್ತಲ್ಲ, ಅದರಿಂದ ನೋಡೋಣಂತೆ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ. ಆ 2 ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ 2 ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ಸರ್ವ ರೀತಿಯ ತಯಾರಿ ಮಾಡ್ಕೊಳ್ಳಿ, 90 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ರೆಡಿ ಮಾಡ್ಕೊಳ್ಳಿ. ಮತ್ತು DK ಶಿವಕುಮಾರ್ ಅವ್ರಿಗಲ್ಲಿ ಒಕ್ಕಲಿಗ ಸಮುದಾಯದ ನಾಯಕನಿಗೆ CM ಕುರ್ಚಿ ಸಿಗದೆ ಹೋದ್ರೆ ಕುಮಾರಸ್ವಾಮಿ ಅವ್ರಿಗೆ ಅದರ ಲಾಭ ಪಡ್ಕೊಳ್ಳೋದಿಕ್ಕೆ ನೋಡಿ, ಕಾಂಗ್ರೆಸ್ ಹೇಗೆ ಒಕ್ಕಲಿಗರಿಗೇನು ಕೊಡ್ತಾ ಇಲ್ಲ, ನಮಗೆ ಅಧಿಕಾರ ಸಿಗ್ತಾ ಇದೆ, ಕುಮಾರಸ್ವಾಮಿ ಅವರು CM ಆಗ್ತಾರೆ ಅಂತ ಹೋಗಬಹುದು. ಅಂಥದ್ದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಕಸ್ಮಾತ್ ಬದಲಾವಣೆಗಳಾಗಿದ್ದೇ ಹೌದಾದರೆ BJPಗೆ ಓವರ್ ಅಲ್ಲಿ ಡಿಸ್ಟರ್ಬ್ ಆಗೋ ಸಮುದಾಯಗಳ ಮತಗಳನ್ನು ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಹೇಗಾದರೂ ಒಂದಾಗೇ ಆಗುತ್ತೆ. ಸರ್ಕಾರ ಬೀಳೋ ಚಾನ್ಸಸ್ ಕಡಿಮೆ, ಆದರೆ ಅಧಿಕಾರದಲ್ಲಿ ಏನಾದರೂ ಏರುಪೇರು ಆಗಬಹುದು ಅಂತ ಕುಮಾರಸ್ವಾಮಿ ಅವರೇ ಅಮಿತ್ ಶಾ ಅವರು ಎದುರಿಟ್ಟಿರೋದ್ರಿಂದ ನಾವು 28ರ ಚುನಾವಣೆಗೆ ಭರ್ಜರಿ ತಯಾರಿ ಮಾಡ್ಕೊಳ್ಬೇಕು ಮತ್ತು ಅದರ ಮುಂದಾಳತ್ವ ನಿಮ್ಮದೇ ಅಂತ ಈಗ ಕುಮಾರಸ್ವಾಮಿ ಅವರನ್ನ 2 ವರ್ಷ ಮುಂಚಿತವಾಗಿ ಅಖಾಡಕ್ಕೆ ಅಮಿತ್ ಶಾ ಇಳಿಸ್ತಾ ಇರೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಸಂಕ್ರಾಂತಿ ದಿನವೇ ಘೋಷಿಸಿದ್ದಾರೆ. ಮೊನ್ನೆ ಮೂವಿ ಟೀಸರ್ ಎಲ್ಲ ಬಂತಲ್ಲ, ಡ್ಯಾಡಿ ಈಸ್ ಹೋಮ್, ಅದರ ಸ್ಪಷ್ಟ ಅರ್ಥ ಈಗ ಗೊತ್ತಾಗ್ತಿದೆ. ಕುಮಾರಸ್ವಾಮಿ ಅವರ ಮಾತಲ್ಲೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗಲಿದ್ದಾರೆ ಅನ್ನೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.